ಅವರೆಲ್ಲ ಕೃಷಿ ಕಾಯಕ ನಿಲ್ಲಿಸಿ ಗೊಬ್ಬರಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಗುವ ಭರದಲ್ಲಿ ಬೆಳಗ್ಗೆಯಿಂದಲೇ ಕಾದು ಕುಳಿತರೂ ಗೊಬ್ಬರ ಸಿಗದೇ ಇದ್ದ ಕಾರಣ ರೈತರು ರೋಸಿ ಹೋಗಿದ್ದರು. ಕೊನೆಗೆ ಗೊಬ್ಬರ ಸಿಗದೆ ಖಾಲಿ ಕೈಯಲ್ಲಿ ಮನೆಗೆ ತೆರಳಿದರು. ಎಸ್, ಸದ್ಯಕ್ಕೆ ಗೊಬ್ಬರ ಗದ್ದಲ ಮುಗಿಯುವಂತೆ ಕಾಣುತ್ತಿಲ್ಲ. ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದ ಅನ್ನದಾತರಿಗೆ ನಿರಾಸೆಯಾಗಿದ್ದು, ಮುಂಡರಗಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಸೋಸಿಯೇಷನ್ ಮುಂದೆ ಜಮಾಯಿಸಿದ್ದ ರೈತರು ಊಟ ನಿದ್ದೆ ನೀರನ್ನ ಲೆಕ್ಕಿಸದೆ ಗೊಬ್ಬರಕ್ಕಾಗಿ ಕಾದು ಕುಳಿತಿದ್ದ ರೈತರು ನಿರಾಶಕರಾಗಿ ಖಾಲಿ ಕೈಯಲ್ಲಿ ಮನೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ಒಂದೆಡೆ ಗೊಬ್ಬರ ವಿತರಣಾ ಕೇಂದ್ರದ ಮುಂದೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ರೈತರಿಗೆ ಸರತಿ ಸಾಲಿನಲ್ಲಿ ನಿಲ್ಲಲು ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಕುಡಿಯಲು ನೀರಿಲ್ಲದೆ ಪರದಾಡುವ ಸ್ಥಿತಿ ಬಂದೊದಗಿದೆ. ಇನ್ನು ಗೊಬ್ಬರ ಸಿಗುತ್ತದೆ ಎಂಬ ಕಾರಣಕ್ಕೆ ಬೆಳಗ್ಗೆ 3 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದ ರೈತರು ಇಂದೇ ಚೀಟಿ ಪಡೆದಿದ್ರು. ಗೊಬ್ಬರ ಸಿಗದೆ ರಾತ್ರಿ 7 ಗಂಟೆಗೆ ತಮ್ಮ ಊರಿಗೆ ತೆರಳಿದ್ರು. ಗೊಬ್ಬರ ಅಭಾವದಿಂದ ರೈತರು ದೊಡ್ಡ ಪ್ರಮಾಣದಲ್ಲಿ ಸೇರುವುದು ಗೊತ್ತಿದ್ರೂ ಸರಿಯಾಗಿ ಬ್ಯಾರಿಕೇಡ್ ಹಾಕದಿರುವುದು ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲದಿರುವುದನ್ನ ನೋಡಿ ಗೊಬ್ಬರ ವಿತರಣೆ ಮಾಡುವ ಸಿಬ್ಬಂದಿಗೆ ಸಿಪಿಐ ಮಂಜುನಾಥ ಕುಸಗಲ್ ಸಖತ್ ಕ್ಲಾಸ್ ತೆಗೆದುಕೊಂಡರು. ಹೇಳ್ರಿ ಇಷ್ಟೆಲ್ಲ ಬೇಡ್ರಿ ಕಳಿಸ್ತೀವಿ ನಾವು. ನಂತರ ಸಿಪಿಐ ಮಂಜುನಾಥ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಮುಂದೆ ನಿಂತು ವಿತರಣೆ ಮಾಡಿಸಿದರು. ಇನ್ನಾದರೂ ಗೊಬ್ಬರಕ್ಕಾಗಿ ಬೇರೆ ಬೇರೆ ಊರುಗಳಿಂದ ಬಂದು ಬೆಳಗ್ಗೆಯಿಂದಲೇ ಊಟ ನೀರು ಇಲ್ಲದೆ ಕಾದು ಕುಳಿತಿರುವ ರೈತರಿಗೆ ಸರಿಯಾಗಿ ಗೊಬ್ಬರ ವಿತರಣೆಯನ್ನ ಮಾಡಬೇಕಿದೆ. ಒಡಚಪ್ಪ ಅತಿಗರಿ, 9 ಲೈವ್ ನ್ಯೂಸ್, ಗದಗ.